ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾನ್ ಯಾನ್ ನೌಮಿ ನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 19 ಅಧ್ಯಾಯಗಳು ಈಗಾಗಲೇ ದೇವರ ಗುರುಗಳ ಅನುಗ್ರಹದಿಂದ ಮುಗಿದಿವೆ. 20ನೇ ಅಧ್ಯಾಯ ಪ್ರಾರಂಭ. ಅನೇಕ ನಿರ್ಣಯಾತ್ಮಕವಾದ ಕಥೆಯನ್ನು, ಚರಿತ್ರೆಯನ್ನು 19, 18 ಪ್ರಧಾನವಾದ 17ನೇ ಅಧ್ಯಾಯ ಯಾವ ಅಧ್ಯಾಯವನ್ನು ಬಿಡುವಂತೆ ಇಲ್ಲ. ಈ ಅಧ್ಯಾಯದಲ್ಲಿ ಸ್ವಲ್ಪ ಕಮ್ಮಿ ವಿಷಯ ಇದೆ, ಸ್ವಲ್ಪ ನಿರ್ಣಯಗಳು ಕಮ್ಮಿ ಇದೆ, ಈ ಅಧ್ಯಾಯದಲ್ಲಿ ಬಹಳ ಇದೆ, ಹಾಗೆಯೇ ಅನ್ನುವಂತೆ ಇಲ್ಲ. ಎಲ್ಲ ಅಧ್ಯಾಯಗಳಲ್ಲಿಯೂ ಶ್ರೀಮದಾಚಾರ್ಯರು ತತ್ವಗಳನ್ನು, ನಿರ್ಣಯಗಳನ್ನು ತುಂಬಿ ಕಥೆಗಳನ್ನು ನಮಗೆ ಮಾರ್ಗದರ್ಶನವನ್ನು ಸಮಾಜಕ್ಕೆ ಮಾಡ್ತಾ ಮಹದುಪಕಾರವನ್ನು ಮಾಡಿದ್ದಾರೆ. ನಾಳೆ ಮಧ್ವನವಮಿ. ಎಲ್ಲ ಈ ಶ್ರೀಮದಾಚಾರ್ಯರ, ಭೀಮಸೇನ ದೇವರ, ಹನುಮಂತ ದೇವರ, ಮುಖ್ಯಪ್ರಾಣದೇವರ ವಿಶೇಷವಾದ ಆರಾಧನೆಯನ್ನು ಪ್ರತಿನಿತ್ಯ ನಾವು ಮಾಡಲೇಬೇಕು. ಎಲ್ಲ ಗ್ರಂಥಗಳನ್ನು ಬರೆದು ನಮಗೆಲ್ಲ ಮಾರ್ಗದರ್ಶನವನ್ನು, ತತ್ವ ನಿರ್ಣಯವನ್ನು ಇಲ್ಲದೇ ಇದ್ದರೆ ಬಹಳ ಸಮಸ್ಯೆ ಇತ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ತಿದ್ದಿಲ್ಲ. ಅಷ್ಟು ಬಿಕ್ಕಟ್ಟು ನಮಗೆ ಬರ್ತಿತ್ತು. ಅಂತ ದೊಡ್ಡದಾದ ಶ್ರೀಮದಾಚಾರ್ಯರು ಸಿದ್ಧಾಂತವನ್ನು ರಚನೆ ಮಾಡಿಕೊಟ್ಟು ವೇದವ್ಯಾಸ ದೇವರ ಭಗವಂತನ ಸರ್ವೋತ್ತಮತ್ವವನ್ನು, ವಾಯುದೇವರ ಜೀವೋತ್ತಮತ್ವವನ್ನು ತಿಳಿಸಿಕೊಟ್ಟಂತಹ ಮಹಾನುಭಾವರು. ಹಾಗಾಗಿ 19 ಅಧ್ಯಾಯಗಳು ಆಗಲೇ ಮುಗಿದಾಗಿದೆ. 20ನೇ ಅಧ್ಯಾಯ ಇಂದ್ರಪ್ರಸ್ಥಕ್ಕೆ ಹೋಗಿದ್ದಾರೆ ಎಲ್ಲ ಪಾಂಡವರು ಅಂತ ಕಥೆಯನ್ನು ನಿನ್ನೆ ನೀವು ಕೇಳಿದ್ದೀರಿ. ಹೋಗಿ ಅಲ್ಲಿ ಕಾಡದು. ಇಂದ್ರಪ್ರಸ್ಥ ಅಂತಂದರೆ ಅದು ಕಾಡು. ಆ ಕಾಡಿನಲ್ಲಿ ಮತ್ತು ವಿಶ್ವಕರ್ಮನನ್ನು ಕೃಷ್ಣ ಪರಮಾತ್ಮ ಕರೆದು ದೊಡ್ಡದಾದ ಒಂದು ಅರಮನೆ, ರಾಜ್ಯಕ್ಕೆ ಏನು ಬೇಕು ಎಲ್ಲ ವೈಭವಗಳಿಂದ ಕೂಡಿದಂತಹ ರಾಜ್ಯವನ್ನು ಕಟ್ಟಿಸಿ, ಬೇರೆ ಊರಿನ ಜನ ಬರಲಿಕ್ಕೆ ಏನೇನು ಆಫರ್ಗಳು ಬೇಕೋ, ಏನೇನು ವ್ಯವಸ್ಥೆಗಳು ಬೇಕೋ ಅದನ್ನೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವ್ರನ್ನೆಲ್ಲ ಇರಿಸಿ ಸ್ವಂತದಾದ ರಾಜ್ಯವನ್ನು ಕಟ್ಟಿ, ಇದೇನು ಸ್ವರ್ಗನೋ ಭೂಲೋಕನೋ ಅಂತನೋ ಅಷ್ಟು ವೈಭವದಿಂದ ರಾಜ್ಯವನ್ನು ಆಳ್ತಾ ಇದ್ದಾರೆ. ಹಿಂದಿನ ಅಧ್ಯಾಯದಲ್ಲಿ ಕೇಳಿದರೆ ನೀವು, ತತ್ವಗಳನ್ನು ನಿರ್ಣಯ ಮಾಡ್ತಾ ಇದ್ದಾರೆ, ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ, ದುಷ್ಟರ ನಿಗ್ರಹ ಮಾಡ್ತಾ ಇದ್ದಾರೆ, ಸಜ್ಜನರ ರಕ್ಷಣೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಎಲ್ಲರೂ ಸಂತೋಷದಿಂದ ಇದ್ದಾರೆ, ಯಾರಿಗೆ ಯಾವ ಕೊರತೆಗಳೂ ಇಲ್ಲ. ಇಷ್ಟು ಅದ್ಭುತವಾಗಿ ಇಂದ್ರಪ್ರಸ್ಥದಲ್ಲಿ ರಾಜ್ಯವನ್ನು ಆಳ್ತಾ ಇದ್ದಾರೆ. ಮತ್ತು ಯಾರ್ಯಾರು ಯಾವ್ಯಾವ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಅನ್ನೋದನ್ನು ಸಂಕ್ಷೇಪವಾಗಿ ಈ 20ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡ್ತಾರೆ. ಯಜ್ಞೋರು ದಾನ ನರದೇವ ವಂದ್ಯತಾ ಪ್ರಶ್ನರ್ಷಿ ಪೂಜಾಸು ಯುಧಿಷ್ಠಿರೋ ಭೂತ್. ಯಜ್ಞವನ್ನು ಮಾಡುವುದರಲ್ಲಿ ಮತ್ತು ಉರುದಾನ, ದಾನವನ್ನು ಶ್ರೇಷ್ಠವಾದ ದಾನಗಳನ್ನು ಕೊಡುವುದು ಮತ್ತು ಬೇರೆ ಬೇರೆ ರಾಜರುಗಳಿಂದ ಪೂಜೆಗೊಳಿಸುವುದು, ಅಂದರೆ ಚಲೋ ಕೆಲಸ ಮಾಡಿದ್ದೀಪ ಅಂತ ಹೇಳಿ ಪ್ರಶಂಸಾ ಮಾಡಿ ರಾಜರುಗಳು ಅವನಿಗೆ ಪೂಜಾ ಮಾಡೋದು
ಪ್ರಶ್ನೆಗಳು ಬಂದಾಗ ಪ್ರಶ್ನೆಗಳನ್ನು ಕೇಳುವುದು, ಪೂಜಾ ಮಾಡೋದು ಇತ್ಯಾದಿ ಎಲ್ಲ ಕೆಲಸಗಳಲ್ಲಿ ಯುಧಿಷ್ಠಿರನಿದ್ದಂತೆ. ಯಜ್ಞವನ್ನು ಮಾಡೋದು, ದಾನವನ್ನು ಕೊಡುವುದು ಮತ್ತು ಬೇರೆ ಬೇರೆ ರಾಜರುಗಳಿಂದ ಪೂಜಿತನಾಗುವುದು, ಪ್ರಶ್ನೆಯನ್ನು ಕೇಳುವುದು ಮತ್ತು ಪೂಜಾದಿಗಳನ್ನು ಮಾಡೋದು, ಇಷ್ಟೆಲ್ಲ ಕೆಲಸಗಳಲ್ಲಿ ಯುಧಿಷ್ಠಿರೋಭೂತ್. ಇನ್ನು ಧರ್ಮಾನುಶಾಸ್ತಿ, ಭೀಮಸೇನ ದೇವರು ಯಾವ ಕೆಲಸ ತಗೊಂಡಿದ್ರು ಅಂದರೆ, ಯಾವ ಧರ್ಮಗಳಿವೆಯೋ ಆ ಎಲ್ಲ ಧರ್ಮಗಳನ್ನು ಉಪದೇಶ ಮಾಡುತ್ತಾ ಧರ್ಮವನ್ನು ರಕ್ಷಣೆ ಮಾಡುತ್ತಾ. ಉಪದೇಶ ಮಾಡೋದು ಬಹಳ ಕಠಿಣ ಇಲ್ಲ. ಬುದ್ಧಿವಂತನಾದವನು, ಮಾತನಾಡ್ಲಿಕ್ಕೆ ಬರುವವನಿಗೆ, ವಕ್ತೃತ್ವ ಇದ್ದವನಿಗೆ ಹಾಗೆ ಮಾಡಪ್ಪ ಹೀಗೆ ಮಾಡಪ್ಪ ಅಂತ ಹೇಳಲಿಕ್ಕೇನು ಕಷ್ಟ ಆಗೋದಿಲ್ಲ. ಅವನಿಗೆ ಉಪದೇಶ ಮಾಡೋದು ಕಷ್ಟ ಅಲ್ಲ, ಉಪದೇಶ ಮಾಡಿದಂತೆ ಧರ್ಮವನ್ನು ರಕ್ಷಣೆ ಮಾಡೋದೇ ದೊಡ್ಡ ಜವಾಬ್ದಾರಿ. ಧರ್ಮವನ್ನು ಉಪದೇಶನೂ ಮಾಡ್ತಾ ಇದ್ದರು, ಆ ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ದರು ಭೀಮಸೇನ ದೇವರು. ಹಾಗಾಗಿ ಧರ್ಮಾನುಶಾಸ್ತಿ ಹರಿತತ್ವ ಶಂಸನ ರಾಷ್ಟ್ರ ರಕ್ಷಾದಿಶು ಭೀಮ ಆಸಿ. ಮತ್ತಷ್ಟೇ ಅಲ್ಲದೇನೆ ದೇವರ ಬಗ್ಗೆ ಅಥವಾ ತತ್ವಗಳ ಬಗ್ಗೆ ಏನಾದರೂ ಸಂದೇಹಗಳು ಬಂತು ಅಂತಂದಾಗ ಭಗವಂತನ ತತ್ವಗಳ ಬಗ್ಗೆ ಆ ತತ್ವಗಳನ್ನು ಚೆಂದಾಗಿ ಬೋಧನೆ ಮಾಡಿ ಆ ತತ್ವಗಳನ್ನು ರಕ್ಷಣೆ ಮಾಡ್ತಾ ಮತ್ತು ಹರಿತತ್ವ ಶಂಸನಾಸು ಮತ್ತು ರಾಷ್ಟ್ರ ರಕ್ಷಾದಿಶು, ಆ ಸ್ವರಾಷ್ಟ್ರ ರಕ್ಷಾದಿಶು, ತಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡುವುದರಲ್ಲಿ ಭೀಮಸೇನ ದೇವರು ಇದ್ದರು. ಅಂದರೆ ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ರು, ರಾಷ್ಟ್ರವನ್ನು ರಕ್ಷಣೆ ಮಾಡ್ತಾ ಇದ್ರು. ತತ್ವಗಳನ್ನು ಸಂದೇಹ ಬಂದದ್ದೆಲ್ಲ ಪರಿಹಾರ ಮಾಡಿ ತತ್ವಗಳನ್ನು ಉಪದೇಶ ಮಾಡ್ತಾ ಇದ್ರು, ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ರು, ಪರಿಪಾಲನೆ ಮಾಡ್ತಾ ಇದ್ರು ಭೀಮಸೇನ ದೇವರು. ದ್ರೌಪದಿ ದೇವಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ಲಂತೆ. ದ್ರೌಪದಿ ದೇವಿ ಯಾವ ಜವಾಬ್ದಾರಿ ತೆಗೆದುಕೊಂಡಿದ್ದು? ಶ್ರೀಧರ್ಮ ಸಂಸಾಸನ ಭೃತ್ಯ ಕೋಶ ರಕ್ಷಾವ್ಯಯಾದೌ ಗುಣದೋಷ ಚಿಂತನೆ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣ ತ್ವಾಸಿ ಧರೆ ಧರ್ಮ ನಿದರ್ಶನೀ ಚ. ಬಹಳ ಮಹತ್ವದ ಕೆಲಸ ಇದೆ ಇದೆಲ್ಲ. ಒಂದು ಕುಟುಂಬ, ಮನೆಯಲ್ಲಿ ಯಜಮಾನತಿ, ಮಕ್ಕಳು ಇದ್ದಾರೆ ಅಂದರೆ ಯಾರ್ಯಾರು ಯಾವ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕು ಅಂತನ್ನುವುದನ್ನು ನಿದರ್ಶನ ಮಾಡುತ್ತಾ ಇದ್ದಾರೆ. ನಮಗೊಂದು ಧರ್ಮದ ಹಾದಿಯನ್ನು, ಧರ್ಮದ ಮಾರ್ಗವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೆಂಡತಿಯಾದವಳು ಮನೆಗಳಲ್ಲಿ ಇದ್ದಾಗ ಮನೆಯಲ್ಲಿ ಯಾವ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕು, ಗಂಡನಾದವನು ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು, ಅಣ್ಣ ತಮ್ಮಂದರು ಯಾವ ಜವಾಬ್ದಾರಿಯನ್ನು, ಮಕ್ಕಳು ಯಾವ ಜವಾಬ್ದಾರಿಯನ್ನು ಅಂತ ಹೇಳಿ ತಿಳಿಸಿಕೊಡ್ತಾ ಇದೆ ಶಾಸ್ತ್ರ. ಅವರು ಹಾಗೆ ಮಾಡಿದ್ದನ್ನು ಕೇಳಿ ನಾವು ಹಾಗೆ ಪರಿವರ್ತನೆಗೊಳ್ಳಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತನ್ನೋದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಸ್ತ್ರೀಧರ್ಮ ಶಂಸಾಸನ, ಸ್ತ್ರೀಯರು ಯಾವ ಧರ್ಮವನ್ನು ಮಾಡಬೇಕು? ಮೊಟ್ಟ ಮೊದಲಿಗೆ ಗಂಡನ ಸೇವೆ, ಪತಿ ಸೇವೆ, ಅತಿಥಿಗಳಿಗೆ ಸೇವೆ, ಬಂದವರಿಗೆ ಊಟಕ್ಕೆ ಆತಿಥ್ಯವನ್ನು ವ್ಯವಸ್ಥೆ ಮಾಡೋದು ಸೇವೆ ಇತ್ಯಾದಿಗಳು ಸ್ತ್ರೀಯರ ಧರ್ಮ. ಮುಂಜಾನಿಂದ ಸಾಯಂಕಾಲ ತನಕ ಮಾಡಬೇಕಾದ ಯಾವ ಧರ್ಮಗಳಿವೆಯೋ ಆ ಧರ್ಮವನ್ನು ತಾನು ಮಾಡ್ತಾ ಇದ್ದು, ಮಾಡ್ರಿ ಅಂತ ಹೇಳಿ ಉಪದೇಶ ಮಾಡ್ತಾ ಇದ್ದಂತೆ. ಸ್ತ್ರೀಧರ್ಮ ಶಂಸಾಸನ ಭೃತ್ಯ ಕೋಶ. ಅಷ್ಟೇ ಅಲ್ಲದೇನೆ ರಾಜ ಅಂತಂದರೆ ವಿಚಾರ ಮಾಡ್ರಿ, ರಾಜ್ಯ ಅಂತಂದರೆ ಸಾವಿರಾರು ಜನ ಭೃತ್ಯರು, ದಾಸರು, ದಾಸಿಯರು, ಅವರಿಗೆ ಮಕ್ಕಳು, ತಂದೆ ತಾಯಿಗಳು, ಎಲ್ಲರ ಹೆಸರುಗಳು ಗೊತ್ತಿತ್ತು ಅಂತ ದ್ರೌಪದಿ ದೇವಿಗೆ ಮಹಾಭಾರತ ಹೇಳುತ್ತದೆ. ನಮಗೆ ಒಂದು ದೊಡ್ಡದು ಸಂಸ್ಥಾ, ಒಂದು ದೊಡ್ಡ ವಿದ್ಯಾಪೀಠ ಇತ್ತು ಅಂದರೆ ನಾವು ಅಲ್ಲೇ ಇದ್ದು 15-16 ವರ್ಷ ಇದ್ದಾಗಲೂ ನಮಗೆ ಕೆಲವೊಮ್ಮೆ ಹೆಸರುಗಳು ಮರೆತು ಹೋಗುವ ಪ್ರಸಂಗ ಬರ್ತದೆ. ಭಾಳ ಜನ ಏನಿಲ್ಲ, 200 ಮಂದಿಯೋ 250 ಮಂದಿನೋ ಅಥವಾ ಒಂದು ದೊಡ್ಡದು ಎಷ್ಟೋ ವರ್ಷ ಆದಮೇಲೆ ಮರೆತು ಹೋಗ್ಬಿಡ್ತೀವಿ ನಾವು. ಹೀಗೆಲ್ಲ ಆಗೋ ಪ್ರಸಂಗ ಇರ್ತದೆ. ದ್ರೌಪದಿ ದೇವಿಗೆ ಸಾವಿರಾರು ಜನ ದಾಸರು, ದಾಸಿಯರು, ಅವರ ಅಣ್ಣ ತಮ್ಮ, ಏನೇನು ಅವ್ರ ಫ್ಯಾಮಿಲಿ ಇತ್ತೋ ಎಲ್ಲರ ಹೆಸರುಗಳು ಗೊತ್ತು, ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಗೊತ್ತು, ಯಾರಿಗೆ ಕಷ್ಟ ಇದೆ, ಯಾರಿಗೆ ಸುಖ ಇದೆ, ಯಾರಿಗೆ ಏನು ಅನುಕೂಲ ಮಾಡಬೇಕು ಅದನ್ನೆಲ್ಲ ತಿಳಿದುಕೊಂಡು ದ್ರೌಪದಿ ದೇವಿ ಪ್ರಜೆಗಳ ರಕ್ಷಣೆ ಮಾಡ್ತಾ ಇದ್ಲು. ಎಷ್ಟು ದೊಡ್ಡ ಕೆಲಸ ಇದೆ ನೋಡ್ರಿ. ಎಲ್ಲರ ಹೆಸರು ಮೊದಲಿಗೆ ನೆನಪು ಮಾಡ್ಕೋಬೇಕು. ಆಯಾ ಕುಟುಂಬಕ್ಕೆ ಆ ಹೆಸರದವರಿಗೆ ಏನೇನು ಸಮಸ್ಯೆ ಇದೆ ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಸಮಸ್ಯೆ ಅರ್ಥ ಮಾಡಿಕೊಳ್ಳೋದು
ಮಾಡ್ಕೋಬೋದು. ಏನಾದರೂ ಭಾಳ ಬುದ್ಧಿಶಕ್ತಿ ಇದ್ದವರು ಮಾಡ್ಕೋಬೋದಪ್ಪ. ಸಮಸ್ಯೆಗಳಿಗೆ ಆಯಾ ಕಾಲಕ್ಕೆ ಅವರವರಿಗೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದರು ದ್ರೌಪದಿ ದೇವಿ. ಭಾಳ ದೊಡ್ಡ ಜವಾಬ್ದಾರಿ. ಭೃತ್ಯ ಮತ್ತು ಅಷ್ಟೇ ಅಲ್ಲ, ಕೋಶ ಏನು ಹಣ ಸಂಪತ್ತು ಅಂತಿತ್ತಲ್ಲ, ಎಲ್ಲ ಜವಾಬ್ದಾರಿ ದ್ರೌಪದಿ ದೇವಿಗೆ ಭೀಮಸೇನ ದೇವರ ತರವಾಗಿ. 100 ಮಂದಿಗೆ ಎಷ್ಟು ಖರ್ಚು ಮಾಡಬೇಕು, ಹಣ ಬಂದಲ್ಲಿ ಎಲ್ಲಿ ಕೂಡಿಡಬೇಕು, ಆಯಾ ವ್ಯಯಗಳ ಪೂರ್ಣವಾದ ಜವಾಬ್ದಾರಿ. 100 ಜನ ಬಂದಿದ್ದಾರೆ, 50 ಮಂದಿಗೆ ಅಡಿಗೆ ಮಾಡಿಸಿ ಬಿಟ್ಬಿಡುದ? ಇನ್ನು 50 ಮಂದಿ ನೀವು ನೋಡ್ಕೋರಿ. ಹಾಗೆಲ್ಲ ಇಲ್ಲ. 100 ಜನಕ್ಕೇನು, 1000 ಜನಕ್ಕೇನು, 1,00,000 ಜನಕ್ಕೇನು, ರಾಷ್ಟ್ರಕ್ಕೇನು, ಪ್ರಜೆಗಳಿಗೇನು, ಎಷ್ಟು ಖರ್ಚು ಮಾಡಿದರೆ ರೋಡ್ಗಳೇನು ಮಾಡಿಸ್ಬೇಕು, ಎಷ್ಟು ಫಂಡ್ ಕೊಟ್ಟರೆ, ಹಣ ಕೊಟ್ಟರೆ ಎಲ್ಲ ವ್ಯವಸ್ಥೆ ಆಗ್ತದೆ. ಕಮ್ಮಿನೂ ಇಲ್ಲ, ಜಾಸ್ತಿ ಇಲ್ಲ, ಕೊರದಾಗಿ ಎಷ್ಟು ಕೊಡ್ತಾ ಇದ್ಲು. ದಾನ ಧರ್ಮಕ್ಕೆ ಅವರವ್ರ ಯೋಗ್ಯತಾನುಸಾರವಾಗಿ ಧರ್ಮವನ್ನು ಕೊಡೋದಕ್ಕಾಗಿ ಹಣವನ್ನು ಕೊಟ್ಟು ದಾನ ಧರ್ಮಗಳನ್ನು ಮಾಡಿಸ್ತಾ ಇದ್ಲಂತೆ. ತಾನೂ ಮಾಡ್ತಾ ಇದ್ಲು. ಹೀಗೆಲ್ಲ ಸಂಪತ್ತನ್ನು ವಿಯೋಗ ಮಾಡುವುದು ಮತ್ತು ಅದನ್ನು ರಕ್ಷಣೆ ಮಾಡುವುದು ಎರಡೂ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ಲು. ಭೃತ್ಯರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ಲು, ಸ್ತ್ರೀಯರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ಲು. ಸ್ತ್ರೀಯರಿಗೆ ಯಾವ ಧರ್ಮವನ್ನು ಬೋಧನೆ ಮಾಡಬೇಕು, ಬೋಧನೆ ಮಾಡಿ ಅವರ ಕಡೆಯಿಂದ ಮಾಡಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ಲು ದ್ರೌಪದಿ ದೇವಿ. ಮನೆಯಲ್ಲಿ ಹೆಣ್ಮಕ್ಕಳಿದ್ದರೆ ಎಷ್ಟು ಕ್ಷೇಮನೋ ಅಷ್ಟೇ ಆ ಧರ್ಮಗಳನ್ನು ರಕ್ಷಣೆ ಮಾಡ್ತಾ ಇದ್ದು, ಧರ್ಮವನ್ನು ಬೋಧನೆ ಮಾಡ್ತಾ ಇದ್ದು ಮಕ್ಕಳಿಗೆ, ಗಂಡನಿಗೆ. ಇವತ್ತು ಒಂದು ದಿವಸ, ನಾಳೆ ಹನುಮನ್ ಜಯಂತಿ, ನಾಳೆ ಮತ್ತೆ ಮಧ್ವನವಮಿ, ನಾಳೆ ವಿಜಯದಶಮಿ, ಮತ್ತು ಪೂಜೆ ಮಾಡ್ತೀರಾ ಅಂತ ಹೇಳಿ ವಾರಕ್ಕೆ 4 ದಿವಸ ಪೂಜೆ ಮಾಡ್ಲಿಕ್ಕೆ ಹಚ್ಬೇಕು. ರವಿವಾರ ಇವತ್ತು ಸೂಟಿ ಇದೆ, ಒಂದು ಪೂಜೆ ಮಾಡಿರಿ, ಸ್ವಲ್ಪ ಗಂಧ ತೆಗೀರಿ, ಸ್ವಲ್ಪ ಪಂಚಾಮೃತ ಮಾಡಿರಲ್ಲ ಇವತ್ತು, ಸ್ವಲ್ಪ ಒಲಿ ಇಟ್ಕೊಂಡು ಒಂದು ನೈವೇದ್ಯ ಮಾಡಿರಿ ಅಂತ ಸ್ವಲ್ಪ ಅಂತ ಹೇಳಿ ಅವ್ರ ಕಡೆಯಿಂದ ಎಲ್ಲ ಮಾಡಿಸ್ಬಿಡ್ಬೇಕು. ಹೆಣ್ಮಕ್ಳು ಬೇರೆಯವರು ಬೇರೆ ರೀತಿಯಿಂದ ಹೇಳಿದ್ರೆ ಸಿಟ್ಟಾಗ್ತದೆ. ಹಾಗಾಗಿ ಸ್ವಲ್ಪ ಅಂತ ಹೇಳಿ ಅವರಿಗೆ ಪ್ರೀತಿಯಿಂದ ಮಾತನಾಡ್ತಾ, ಮಗನಿಗೆ ಸಂಧ್ಯಾನ ಮಾಡಿ, ಇವತ್ತು ದೇವ್ರ ಪೂಜೆ ಮಾಡು, ಇವತ್ತು ನಿನಗೆ ರುಚಿ ಅಡುಗೆ ಮಾಡಿ ಹಾಕ್ತೇನೆ ಅಂತ ಹೇಳಿ ಅವರಿಗೆ ಬೇಕಾದದ್ದನ್ನೆಲ್ಲ ಮಾಡಿಕೊಟ್ಟು ಅವರ ಕಡೆಯಿಂದ ಧರ್ಮಗಳನ್ನು ಮಾಡಿಸಬೇಕು, ಕರ್ಮಗಳನ್ನು ಮಾಡಿಸಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ ದ್ರೌಪದಿ ದೇವಿ. ಮಾಡಿ ಗಂಡನನ್ನು, ಮಕ್ಕಳನ್ನು ಮತ್ತು ಅತ್ತೆ ಮಾವಂದರನ್ನು, ಮನೆಯನ್ನು, ತನ್ನನ್ನು ಎಲ್ಲರನ್ನೂ ರಕ್ಷಣೆ ಮಾಡಿಕೊಳ್ಳುವ ಜವಾಬ್ದಾರಿ ಹೆಂಡತಿ. ಇದನ್ನು ಮಾಡಬೇಕು. ಅದಿಲ್ಲದೆ ಇದ್ದಾಗ ಏನೇನು ಸಮಸ್ಯೆ ಆಗ್ತದೆ ಸಮಾಜ ಅನುಭವಿಸ್ತದೆ. ಮಾಡಿದರೆ ಏನೆಲ್ಲ ನಾವು ಒಳಿದನ್ನು ಪಡಿತೇವೆ ಅದು ಸಮಾಜ ಕಾಣುತ್ತದೆ. ಅದನ್ನು ಆವಾಗಿಂದ ದ್ರೌಪದಿ ದೇವಿ ಉಪದೇಶ ಮಾಡ್ತಾ ಬಂದಿದ್ದಾಳೆ. ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣ ತ್ವಾಸಿಧರೆ ಧರ್ಮ ನಿದರ್ಶನಾರ್ಥಿ ಚ. ಎಲ್ಲರಿಗೆ ಧರ್ಮದವನ್ನು ಉಪದೇಶ ಮಾಡ್ತಾ ಇದ್ಲು. ಏನು ವ್ಯಕ್ತಿತ್ವ ಇರ್ಬೇಕು ನೋಡ್ರಿ ದ್ರೌಪದಿ ದೇವಿದು. ಎಲ್ಲರಿಗೆ ಧರ್ಮವನ್ನು ಉಪದೇಶ ಮಾಡ್ತಾ ಇದ್ಲು, ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ಲು. ಬಂದ ಹಣವನ್ನು ಎಲ್ಲಿ ಎಷ್ಟು ಖರ್ಚು ಮಾಡಿದರೆ ಯೋಗ್ಯವೋ ಅಷ್ಟನ್ನು ತಿಳಿದುಕೊಂಡು ಖರ್ಚು ಮಾಡ್ತಾ ಇದ್ಲು. ಉಳಿಸಬೇಕಾದಲ್ಲಿ ಉಳಿಸ್ತಾ ಇದ್ಲು. ಭೃತ್ಯರಿಗೆ ರಕ್ಷಣೆ ಮಾಡ್ತಾ ಇದ್ಲು. ಎಲ್ಲ ಭೃತ್ಯರಿಗೆ ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಎಲ್ಲವನ್ನು ಒದಗಿಸ್ತಾ ಇದ್ಲು. ಇದು ದ್ರೌಪದಿ ದೇವಿಯ ಕೆಲಸ ಆಗಿತ್ತಂತೆ ಇಂದ್ರಪ್ರಸ್ಥದಲ್ಲಿ. ವಿವತ್ಸುರಾಸೀತ್ ಪರಮಾಷ್ಟ್ರ ವೇದನೆ. ಇನ್ನು ಹೊರಗಿನ ರಾಷ್ಟ್ರದಲ್ಲಿ ಇದ್ದವರಿಗೆ, ಒಳಗಿನ ರಾಷ್ಟ್ರದಲ್ಲಿ ಇದ್ದವರಿಗೆ ಆಯಾವ ಹೋಗಬೇಕಾದದ್ದು ಏನೇನಿತ್ತೋ ಅದೆಲ್ಲ ಅರ್ಜುನ ನೋಡ್ಕೊಳ್ತಾ ಇದ್ದ. ಇನ್ನು ಹೆಚ್ಚಿನ ಮತ್ತು ಬೆದರಿಕೆಗಳನ್ನು ಇದನ್ನು ಮಾಡಬೇಕು ಹಾಗೆ ಹೀಗೆ ಅಂತಂದರೆ ಮತ್ತೆ ಭೀಮಸೇನರು ಬರ್ತಾ ಇದ್ದರು. ರಾಷ್ಟ್ರೇಶು ಭೀಮೇಶು ವಿವರ್ಧಿತೇಶು ಜಿತಾಶ್ಚ ಯುದ್ಧೇಶು ನಿರುದ್ಧ್ಯ ಮಾಸ್ತೆ ಬಭೂರು ಆಸೀತ್ ಹರಿಧರ್ಮನಿಷ್ಠ ಪ್ರಾಯೇಣ ಲೋಕಶ್ಚ ತದೀಯ ಶಾಸನ. ಯಾರೂ ಅಧರ್ಮಶೀಲರಾಗಿದ್ದಿಲ್ಲ. ಎಲ್ಲರೂ ಅತ್ಯಂತ ಯೋಗ್ಯವಾದ ರೀತಿಯಿಂದ ರಾಷ್ಟ್ರದಲ್ಲಿ ಇದ್ದರು. ಧರ್ಮವನ್ನು, ಪ್ರಜೆಯನ್ನು ರಕ್ಷಣೆ ಮಾಡ್ತಾ ಇದ್ರು. ಹೇಗೋ ಅವರು ಆ ರೀತಿಯ ಪ್ರಜೆ ಇರಬೇಕು. ಎಷ್ಟೇ ಧರ್ಮವನ್ನು ಉಪದೇಶ ಮಾಡಿದರೂ ಆ ಧರ್ಮವನ್ನು ಉಪದೇಶ ಕೇಳಲಿಕ್ಕೂ ಯಾರು ಬರ್ತಾ ಇದ್ದಿದ್ದಿಲ್ಲ. ಅಥವಾ ಕೇಳಿದವರು ಆ ಧರ್ಮವನ್ನು ಅನುಷ್ಠಾನ ಮಾಡಲಿಲ್ಲ ಅಂತಂದರೆ ಏನು ಉಪಯೋಗವಿಲ್ಲ. ಹಾಗಾಗಿ ಮಾಡವರು ಹಾಗಿದ್ರು, ಪ್ರಜೆಯರು ಅವರ ಪುಣ್ಯದಿಂದ ಜನರು ಅವರಿಗೆ ಹಾಗೆ ಸಿಕ್ಕಿದ್ರಂತೆ. ಇನ್ನು ಮತ್ತು ವೈಷ್ಣವೋ ದುಷ್ಟದ್ಯುಮ್ನ ಇದ್ದ. ಆ ದುಷ್ಟದ್ಯುಮ್ನ ಸೇನಾ ಪ್ರಣೇತ ಮತ್ತು ಮುಖ್ಯ ಸೇನಾ ನಾಯಕನಾಗಿದ್ದ ಅವನು.
ಸೇನಾಧಿಪತಿಯಾಗಿದ್ದ. ಅವನು ಭೀಮಸೇನ ದೇವರಿಗೆ ಅತ್ಯಂತ ಸ್ನೇಹಿತನಾಗಿದ್ದ, ಗೆಳೆಯನಾಗಿದ್ದ. ಎಲ್ಲವನ್ನು ರಕ್ಷಣೆ ಮಾಡ್ತಾ ಇದ್ದ, ಎಲ್ಲವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಸೇನೆಗಳಿಗೆ, ಅಂದರೆ ಸೈನಿಕರಿಗೆ ಏನು ಬೇಕು ಬೇಡ, ಯಾವ ಆಯುಧಗಳು ಬೇಕು, ಏನು ಬೇಕು ಯುದ್ಧಕ್ಕೆ, ಅದಕ್ಕೆ ಎಲ್ಲವನ್ನು ಜವಾಬ್ದಾರಿ ತಗೊಂಡವನು ದುಷ್ಟದ್ಯುಮ್ನ. ಮತ್ತು ಅಲ್ಲಿ ಯಾರು ಅವೈಷ್ಣವರಿದ್ದಿದ್ದಿಲ್ಲ, ದರಿದ್ರರಿದ್ದಿಲ್ಲ, ಧರ್ಮವನ್ನು ಮಾಡದೇ ಇದ್ದವರು ಯಾರಿದ್ದಿದ್ದಿಲ್ಲ, ಎಲ್ಲರೂ ಧರ್ಮ ಮಾಡೋವರೇ ಇದ್ದರು. ತೇಷಾಂ ರಾಷ್ಟ್ರೇ ಶಾಸತಿ ಭೀಮಸೇನೆ, ಭೀಮಸೇನ ದೇವಂತಹ ಮಹಾನುಭಾವರು ರಾಷ್ಟ್ರವನ್ನು ಶಾಸನೆ ಮಾಡಬೇಕಾದಾಗ ಆದಿವ್ಯಾಧಿಗಳು ಇದ್ದಿದ್ದಿಲ್ಲ, ಯಾರು ಗಂಡ ಸತ್ತವರು ಇದ್ದಿದ್ದಿಲ್ಲ, ಹೆಂಡತಿಯನ್ನೇ ಕಳ್ಕೊಂಡವರು ಇದ್ದಿದ್ದಿಲ್ಲ, ಯಾರು ಅಧರ್ಮಶೀಲರಾದವರು ಇದ್ದಿದ್ದಿಲ್ಲ, ಯಾವ ರೀತಿಯಿಂದಲೂ ಯಾವ ಕೊರತೆ ಕುಂದುಗಳು ಇದ್ದಿದ್ದಿಲ್ಲ ಅಂತ. ಇಷ್ಟು ಅದ್ಭುತವಾಗಿ ಮತ್ತು ರಾಜ್ಯವನ್ನು ನಡೆಸ್ತಾ ಇದ್ರು ಅಂತ ಹೇಳಿ, ಯುಧಿಷ್ಠಿರಂ ಯಾಂತಿ ಹಿ ದರ್ಶನೋತ್ಸುಕಾ, ಎಲ್ಲರೂ ಯುಧಿಷ್ಠಿರನನ್ನು ನೋಡಬೇಕು, ಯುಧಿಷ್ಠಿರನ್ನ ಮಾತಾಡಿಸ್ಬೇಕು, ಯುಧಿಷ್ಠಿರನ ಹತ್ರ ನಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೇಕು ಅಂತ ಬರ್ತಾ ಇದ್ರಂತೆಲ್ಲರೂ. ಧರ್ಮರಾಜ ಅವನೇ ರಾಜನಲ್ಲ, ಯುವರಾಜ ಭೀಮಸೇನ ದೇವರು. ಹಾಗಾಗಿ ಧರ್ಮರಾಜನ ಹತ್ರ ಬರ್ತಾ ಇದ್ರು ಅಂತೆ. ಎದಕ್ಕೆ? ತಮಗೆ ಬಂದ ಆಪತ್ತುಗಳನ್ನು, ಕಷ್ಟಗಳನ್ನು, ಕೆಲಸವನ್ನು ಮಾಡಿಸಿಕೊಳ್ಳಿಕ್ಕೆ ಯುಧಿಷ್ಠಿರನ ಹತ್ರ ಬರ್ತಾ ಇದ್ರು. ಹಾಗಾದರೆ ಭೀಮಸೇನ ದೇವರ ಹತ್ರ ಯಾರು ಬರ್ತಾನೆ ಇದ್ದಿದ್ದಿಲ್ವಾ? ಹಾಗಾದರೆ ಭೀಮಸೇನ ದೇವರನ್ನು ನೋಡಿ ಅಂಜಿಬಿಡ್ತಿದ್ರ? ಎಲ್ಲರೂ ಧರ್ಮರಾಜನ ಕಡೆನೇ ಹೋಗಿಬಿಡ್ತಿದ್ರ ಅಂತಂದರೆ ಶ್ರೀಮದಾಚಾರ್ಯ ಅದಕ್ಕೆ ನಿರ್ಣಯ ಕೊಡ್ತಾರೆ. ಹಾಗಲ್ಲ, ಭೀಮಸೇನ ದೇವರ ಹತ್ರ ಬರುವ ಪ್ರಸಂಗವನ್ನು ಭೀಮಸೇನ ದೇವರು ಯಾವ ಪ್ರಜೆಗಳಿಗೆ ಕೊಡ್ತಾ ಇದ್ದಿದ್ದಿಲ್ಲಂತೆ. ಯಾಕೆ? ಪ್ರಜೆಗಳಿಗೆ ಏನು ಏನಾದರೂ ಅನಾನುಕೂಲ ಆಗಬೇಕು. ಈಗ ನಾವು ಸ್ವಾಮಿಗಳ ಹತ್ರ ಹೋಗಿ ಮಂತ್ರಾಕ್ಷತೆ ಹಾಕಿಸ್ಕೊಳ್ತೇವೆ, ಅಥವಾ ಯಾರ ಹತ್ರ ಏನಾದರೂ ಸಮಸ್ಯೆಗಳು ಬಂದಾಗಲೇ ನಾವು ಹೋಗ್ತೇವಲ್ಲ, ಅದು ಕೊಡ್ರಿ, ಇದು ಕೊಡ್ರಿ, ಇದಾಗಬಾರ್ದು, ಒಳ್ಳೇದಾಗಬೇಕು ಅಂತ. ಸಮಸ್ಯೆಗಳು ಬಂದ ಮೇಲೆ ಸಮಸ್ಯೆ ಪರಿಹಾರವನ್ನು ಮಾಡತಕ್ಕವರು ಇವರೆಲ್ಲ ಧರ್ಮರಾಜಾದಿಗಳು. ಭೀಮಸೇನ ದೇವರು ಹಾಗಲ್ಲ, ಪ್ರಜೆಗಳಿಗೆ ಯಾವ ಸಮಸ್ಯೆ ಬರ್ತದೆ ಅಂತ ಮುಂಚಿತವಾಗಿಯೇ ಗುರುತು ಮಾಡಿಕೊಂಡು ಆ ಸಮಸ್ಯೆಯನ್ನು ಪರಿಹಾರ ಮುಂಚೆವಾಗಿ ಮಾಡಿಬಿಡ್ತಿದ್ರಂತೆ. ಹಾಗಾಗಿ ಭೀಮಸೇನ ದೇವರ ಹತ್ರ ಯಾರೂ ಸಮಸ್ಯೆಯನ್ನು ತೆಗೆದುಕೊಂಡೇ ಹೋಗ್ತಿದ್ದಿಲ್ಲ. ಧರ್ಮರಾಜ, ಇಲ್ಲಿ ರೋಡ್ ಸರಿಗಿಲ್ಲ, ಹಾದಿ ಹೋಗ್ಲಿಕ್ಕೆ ಅನಾನುಕೂಲ ಆಗ್ತಾ ಇದೆ, ನೀರು ಬತ್ತಿ ಹೋಗಿದೆ, ಬಾವಿ ಏನು ಮತ್ತೆ ಅನಾನುಕೂಲ ಆಗಿದೆ, ಬೆಳೆಗಳು ಬೆಳೀತಾ ಇಲ್ಲ, ನಮಗೆ ಎಲ್ಲ ತುಟ್ಟಿ ಆಗಿಬಿಟ್ಟಿದೆ ಸಾಮಾನು, ಇತ್ಯಾದಿ ಏನಾದರೂ ಸಮಸ್ಯೆಗಳನ್ನು ಹೇಳಬೇಕು ಅಂದರೆ ಧರ್ಮರಾಜನಿಗೆ ಹೇಳಬೇಕು ಅಂತ ಭೀಮಸೇನ ದೇವರ ಹತ್ರ ಸಮಸ್ಯೆಗಳನ್ನು ಹೇಳಲಿಕ್ಕೆ ಅವಕಾಶನೇ ಕೊಡ್ತಿದ್ದಿಲ್ಲಂತೆ. ಮುಂಚಿತವಾಗಿಯೇ ಕಂಡು ಹಿಡಿದುಕೊಂಡು ತಮ್ಮ ಪರಿಸರದಲ್ಲಿ, ತಮ್ಮ ವ್ಯಾಪ್ತಿಯಲ್ಲಿ ಏನೆಷ್ಟಿತ್ತೋ ಆ ಎಲ್ಲ ವ್ಯಾಪ್ತಿ ಪ್ರದೇಶಗಳಲ್ಲಿ ಜನರಿಗೆ ಎಲ್ಲ ಅನುಕೂಲನೇ ಮಾಡಿಬಿಡ್ತಿದ್ರಂತೆ. ಅದಕ್ಕೆ ನೋಡ್ರಿ, ಕಾರ್ಯಾರ್ಥಿನೋ ನೈವ ರುಕೋದರೇಣ ಕಾರ್ಯಾಣಿ ಸಿದ್ಧಾನಿ ಯಥೋಖಿಲಾನಿ. ಎಲ್ಲ ಕೆಲಸವನ್ನು ಮಾಡಿಬಿಟ್ಟ ಭೀಮಸೇನ ದೇವರ ಹತ್ರ ಬಂದು ಏನು ಕಂಪ್ಲೇಂಟನ್ನು ಹೇಳಬೇಕು? ಏನು ಕಂಪ್ಲೇಂಟ್ ಹೇಳ್ತಿದ್ದೆ? ಹಾಗಾದರೆ ಅದು ಸಮಸ್ಯೆ ಆಗಿದೆ, ಇದು ಸಮಸ್ಯೆ ಆಗಿದೆ ಅಂತ ಹೇಳುವ ಜನ ಯಾರ ಹತ್ರ ಹೋಗ್ತಾ ಇದ್ರು ಅಂದರೆ, ಕೆಲಸವನ್ನು ಪೂರ್ಣ ಮಾಡಿಲ್ಲ ಯಾರೋ ಧರ್ಮರಾಜನು ಮಾಡ್ತಾ ಇದ್ದ, ಆದರೆ ಭೀಮಸೇನ ದೇವರಷ್ಟು ಪರಿಪೂರ್ಣವಾಗಿ ಸಿದ್ಧತೆಯನ್ನು ಮಾಡ್ತಾ ಇದ್ದಿದ್ದಿಲ್ಲ. ಹಾಗಾಗಿ ಭೀಮಸೇನ ದೇವರ ಹತ್ರ ಬಿಟ್ಟು ಧರ್ಮರಾಜನ ಬಳಿಗೆ ಹೋಗಿ ನಾವೇನು ಮೇಲ್ನೋಟಕ್ಕೆ ಏನು ಅರ್ಥ ಆಗ್ಬಿಡುತ್ತದೆ, ಭೀಮಸೇನ ದೇವರು ಸ್ವಲ್ಪ ಜಬರಿಸ್ತಾರೆ, ಸ್ವಲ್ಪ ಬಲಿಷ್ಠರು, ಧರ್ಮರಾಜ ಏನಾದರೂ ಮೃದು. ಹೌದು, ಆದರೆ ಪ್ರಜಾರಕ್ಷಣೆ ಅದು ಇದು ಮಾಡೋದ್ರೊಳಗೆ ಅವರೆಲ್ಲ ಅಲ್ಲ. ತಮ್ಮ ತಮ್ಮ ಕರ್ತವ್ಯ ಕರ್ಮದಲ್ಲಿ ಮಾಡೋದರಲ್ಲಿ ಮೃದು ಅಲ್ಲವರು. ಏನು ಮಾಡಬೇಕು ಹಾಗೆ ಮಾಡ್ತಾ ಇದ್ರು. ಹಾಗೆ ಮಾಡಿ ಪ್ರಜರನ್ನು ರಕ್ಷಣೆ ಮಾಡ್ತಾ ಇದ್ರು. ಒಂದೇ ಮಾತು ಹೇಳಬೇಕು ಅಂತಂದರೆ, ತೇಷಾಂ ರಾಷ್ಟ್ರೇ ಕಾರ್ತಯುಗ ಈ ಧರ್ಮ, ಕೃತಯುಗದ ಧರ್ಮ ಎಲ್ಲ ಈಗ ದ್ವಾಪರ ಯುಗದಲ್ಲಿ ಬಂದುಬಿಟ್ಟಿತ್ತಂತೆ. ನಿರಂತರ ಧರ್ಮನೇ ಧರ್ಮ. ಅಷ್ಟು ಅದ್ಭುತವಾದ ರಾಜ್ಯವನ್ನು ನಡೆಸ್ತಾ ಇದ್ರಂತೆ. ಹಾಗಾಗಿ ತೇಷಾಂ ರಾಷ್ಟ್ರೇ ಕಾರ್ತಯುಗ ಈ ಧರ್ಮ ಪ್ರವರ್ತಿತ ಏವ ತಥೋಧಿಕಾಶ್ಚ ವೃದ್ಧಿ ಸಮಸ್ತಾಧಿಕ ಸುವರ್ಣರತ್ನಾಂಬರಾದೇರಪಿ ಸಸ್ಯ ಸಂಪದ. ಅಖಂಡವಾಗಿ ಯಾವ ಹೊತ್ತಿಗೆ ಮಳೆಯಾಗಬೇಕು, ಬಿಸಿಲಾಗಬೇಕು, ಬೆಳೆ ಬರಬೇಕು, ಅವೆಲ್ಲ ಬರ್ತಾ ಇದ್ದು ಸಮೃದ್ಧವಾಗಿ ಬರ್ತಾ ಇದ್ದು ಅಂತೆ. ಸುವರ್ಣರತ್ನ ಇವುಗಳೆಲ್ಲ ಸಮೃದ್ಧವಾಗಿ ಇದ್ದುವಂತೆ. ಯಾಕೆ? ಒಂದೇ ಒಂದು ಕಾರಣ, ಧರ್ಮ ಸುರಕ್ಷಿತವಾಗಿ ಜೋಪಾನವಾಗಿ ಧರ್ಮದಿಂದ ಮತ್ತು ರಾಜ್ಯವನ್ನು ನಡೆಸ್ತಾ ಇದ್ರು. ಹಾಗಾಗಿ ಯಾವ ಕೊರತೆಗಳು ಇದ್ದಿದ್ದಿಲ್ಲಂತೆ. ನಮ್ಮಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಏನಾದರೂ ಕೊರತೆ ಇದೆ, ಅಥವಾ ನಮ್ಮ ಮನೆಯಲ್ಲಿ ಕೊರತೆ ಇದೆ, ನಮ್ಮ ಊರಿನಲ್ಲಿ ಕೊರತೆ ಇದೆ ಅಂದರೆ ಧರ್ಮ ಕಮ್ಮಿ ಆಗಿದೆ ಅಂತ ಅರ್ಥ.
ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ನೋಡ್ರಿ, ಹೇಳ್ತಾರೆ, ತೇಷಾಂ ರಾಷ್ಟ್ರೇ ಕಾರ್ತಯುಗ ಹಿ ಧರ್ಮ ಪ್ರವರ್ತಿತ ಏವ ತಥೋಧಿಕಶ್ಚ ವೃದ್ಧಿಶ್ಚ ತಸ್ಮಾದಧಿಕ ಸುವರ್ಣರತ್ನಾಂಬರಾದೇರಪಿ ಸಸ್ಯ ಸಂಪದ. ಎಲ್ಲ ವಿಧವಾದ ವೃದ್ಧಿಗಳು ಆ ರಾಷ್ಟ್ರದಲ್ಲಿ ಇತ್ತು ಅಂತೆ. ಇನ್ನು ಮುಂದೆ ಮದುವೆಗಳನ್ನು ಹೇಳುತ್ತಾರೆ, ಸಾಲು ಸಾಲಾಗಿ ಸಂಕ್ಷೇಪವಾಗಿ ಹೇಳುತ್ತಾರೆ. ಧರ್ಮರಾಜ ದ್ರೌಪದಿ ದೇವಿಯ ವಿವಾಹವನ್ನು ಬಿಟ್ಟು ಇನ್ನು ಉಳಿದೆಲ್ಲ ಬೇರೆ ಬೇರೆ ದ್ರೌಪದಿ ದೇವಿಯನ್ನು ಬಿಟ್ಟು ಬೇರೆಯವರನ್ನ ಮದುವೆ ಮಾಡಿಕೊಳ್ಳುವ ಪ್ರಸಂಗವನ್ನು ಹೇಳ್ತಾರೆ. ಅಥೋಪ ಏಮೇ ಶಿಶುಪಾಲ ಪುತ್ರಿ, ಶಿಶುಪಾಲನ ಮಗಳು ಯಾರು? ದೇವಕಿ ಅಂತ ಹೇಳಿ. ಆ ದೇವಕಿಯನ್ನು ಧರ್ಮರಾಜ ಮತ್ತು ಮದುವೆ ಮಾಡಿಕೊಳ್ತಾನೆ. ದೇವಕಿ ನಾಮ ಪೂರ್ವಾಂ, ಆ ಧರ್ಮರಾಜನ ಅಂದರೆ ಯಮಧರ್ಮರಾಜನ ಹೆಂಡತಿನೇ ಪೂರ್ವದಲ್ಲಿ ಅವಳು. ಹಾಗಾಗಿ ತನ್ನ ಮಡದಿಯನ್ನೇ ಈಗ ಮತ್ತೆ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಮತ್ತೆ ಮದುವೆ ಮಾಡಿಕೊಳ್ತಾನೆ. ಸ್ವೀಯಾಂ ಭಾರ್ಯ ಯತ್ಸಕೃತೆ ದೃಷ್ಟಕೇತುಶ್ಚ ಅನುಲ್ಲಾದ ಸವಿದುಶ್ಚ ತಸ್ಯಾಂ ಸುಹೋತ್ರ ಅಂತನ್ನುವ ಮಗನನ್ನು ಇವರು ಧರ್ಮರಾಜ ಮತ್ತು ದೇವಕಿ ಇವರಿಬ್ಬರಲ್ಲಿ ಹುಟ್ಟಿದವನು ಸುಹೋತ್ರ. ಅವನು ನಾಮತಃ ಪುತ್ರ ಆಸೀತ್. ಯಶ್ಚಿತ್ರಗುಪ್ತೋ ನಾಮ ಪೂರ್ವಸ್ಸುಲೇಖ. ಅವನು ಚಿತ್ರಗುಪ್ತ. ನಾವು ಯಮಧರ್ಮರಾಜನ ಕೈಯಲ್ಲಿ ಇರ್ತಾನೆ, ಅತ್ಯಂತ ಪ್ರೀತಿ ಪಾತ್ರ, ಎಲ್ಲರ ನಮ್ಮ ಹಣೆ ಬಾರ ಬರೀತಿರ್ತಾನಲ್ಲ ಲೇಖಕ ಅವ ಚಿತ್ರಗುಪ್ತ. ಆ ಚಿತ್ರಗುಪ್ತನೇ ಈಗ ಸುಹೋತ್ರ ಧರ್ಮರಾಜನ ಯಮಧರ್ಮರಾಜ ಮತ್ತು ದೇವಕಿಯಲ್ಲಿ ಹುಟ್ಟಿದ್ದಾನೆ. ನಾಮತಃ ಪುತ್ರ ಆಸೀತ್ ಯಶ್ಚಿತ್ರಗುಪ್ತೋ ನಾಮ ಪೂರ್ವಂ ಸುಲೇಖ. ಮತ್ತು ಕೃಷ್ಣ ಸೈವ ಅನ್ಯರೂಪೇಣ ಜಾತ ಕಾಶೀಶ ಪುತ್ರಿ. ಕಾಶಿರಾಜನ ಪಟ್ಟಣದಲ್ಲಿ ಕಾಶಿರಾಜನ ಮಗಳಾಗಿ ಕಾಳಿ ಅಂತ ಹೇಳಿ ಪೂರ್ಣವಾಗಿ ದ್ರೌಪದಿ ದೇವಿಯೇ ಅವಳು, ಮತ್ತು ಬೇರೆಯವಳಲ್ಲ. ದ್ರೌಪದಿ ದೇವಿಯಲ್ಲಿ ಬೇರೆ ಬೇರೆ ಸ್ತ್ರೀಯರ ಆವೇಶ ಇದೆ, ಆದರೆ ಕಾಳಿ ಅಂತನವಳು ಪೂರ್ಣ ದ್ರೌಪದಿ ದೇವಿಯೇ ಅವಳು. ಆ ದ್ರೌಪದಿ ದೇವಿಯನ್ನು ಅಂದರೆ ಕಾಳಿಯನ್ನು ಬೇರೆ ದೇಹದಿಂದ ಬೇರೆ ನಾಮದಿಂದ ಕಾಳಿಯಂತಾಗಿ ಅವತಾರ ಮಾಡಿದ ದ್ರೌಪದಿಯನ್ನು ಮತ್ತು ಕಾಶಿರಾಜನ ಮಗಳವಳು, ಅವಳನ್ನು ಭೀಮಸೇನ ದೇವರು ಮದುವೆ ಮಾಡಿಕೊಳ್ತಾರೆ, ವಿವಾಹವನ್ನು ಮಾಡಿಕೊಳ್ತಾರೆ. ಕೃಷ್ಣ ಸೈವ ಅನ್ಯರೂಪೇಣ ಜಾತ ಕಾಶೀಶ ಪುತ್ರೀಯಾಂ ಪ್ರವದಂತಿ ಕಾಳೀಂ ಸಾ ಕೇವಲ ಭಾರತೀ ನಾನ್ಯ ದೇವಾ ತತ್ರಾವಿಷ್ಟಾಸ್ತತ್ಕೃತೆ ಕಾಶಿರಾಜ. ಆ ಕಾಶಿರಾಜ ಮಗಳಾದ ಕಾಳಿ ತಾನು ಸ್ವಯಂವರಾರ್ಥಂ ಎಲ್ಲರ ಕಾಶಿರಾಜನ ಮತ್ತು ಸ್ವಯಂವರಕ್ಕಾಗಿ ಎಲ್ಲರೂ ಬಂದಿರ್ತಾರೆ. ಆದರೆ ಆ ಕಾಳಿ ಅಂತನೋಳು ಭೀಮಸೇನ ದೇವರಿಗೆ ಹೋಗಿ ಕೊಳ್ಳಲ್ಲಿ ಹಾರ ಹಾಕಿಬಿಡ್ತಾಳೆ. ಸ್ವಯಂವರ ಅವಳ ಇಚ್ಛೆ ಹಾಕಿಬಿಟ್ಲು. ಆಗ ಅಲ್ಲಿ ಜರಾಸಂಧಾದಿಗಳು ಎಲ್ಲರೂ ಸಿಟ್ಟಿಗೆ ಬಂದರು. ನಾವೆಲ್ಲ ಪುರುಷರಲ್ಲ, ನಾವು ವೀರರಲ್ಲ, ನಾವು ಪರಾಕ್ರಮಿಗಳಲ್ವಾ, ನಮ್ಮನ್ನು ಬಿಟ್ಟು ಆ ಭೀಮನಿಗೆ ಯಾಕೆ ನೀವು ಮಾಲಿ ಹಾಕಿದ್ರಿ ಅಂತ ಹೇಳಿ ಸಿಟ್ಟಿಗೆ ಬಂದು ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದರೆ ಇಲ್ಲಿ ವಿಚಿತ್ರವಾದ ಯುದ್ಧ. ಇಲ್ಲಿ ಯುದ್ಧನೂ ಆಗಿದೆ, ಹಾಗೆ ಆಯುಧಗಳಿಂದ ಯುದ್ಧವೂ ಆಗಿದೆ ಅಂತೆ. ಭೀಮಸೇನ ದೇವರು ಎರಡೂ ಥರ ಯುದ್ಧವನ್ನು ಮಾಡಿದ್ದಾರೆ. ಎರಡೂ ಥರ ಯುದ್ಧವನ್ನು ಮಾಡಿದ್ದಾರೆ. ತೇಷಾಂ ಮಧ್ಯೆ ಭೀಮಸೇನಾಂಶ್ಚ ಏಷಾ ಮಾಲಾ ಮಾಧಾತ್ ತತ್ರ ಜರಾಸುತಾದ್ಯಾಃ ಕ್ರುದ್ಧ ವಿಷ್ಣೋರಾಶ್ರಿತ ಆಕ್ಷಿಪಂತ ಆಸೇದುಚ್ಚೇ ಶಿವಮಾಸ್ತುವಂತಹ. ಆಗ ಅವರಿಗೆ ತತ್ವಗಳಿಂದ ಯುಕ್ತಿಗಳಿಂದ ಆಗಮಗಳಿಂದಲೂ ವಾದವನ್ನು ಹಾಕಿದ್ದಾರೆ ಭೀಮಸೇನ ದೇವರು. ಅಪೌರುಷೇಯವಾದ ಆಗಮಗಳಿಂದ ಅವರನ್ನು ಸೋಲಿಸಿದ್ದಾರೆ ಮತ್ತು ಆಗಮದಿಂದ ಸೇರಿದ ಯುಕ್ತಿಗಳಿಂದಲೂ ಅವರನ್ನು ಸೋಲಿಸಿದ್ದಾರೆ. ಸೋಲಿಸಿ ದೇವರ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿ ಎಲ್ಲ ಆಗಮಗಳಲ್ಲಿಯೂ ದೇವರ ಸರ್ವೋತ್ತಮತ್ವವನ್ನೇ ಹೇಳಿದೆ ಅಂತನ್ನೋದನ್ನು ಸಮರ್ಥಿಸಿ, ಅಷ್ಟಾಗಿ ವೇದಾಕ್ಷದೋಷಾಹ ಅಷ್ಟೇ ಅಲ್ಲದೇನೆ ಅಪೌರುಷೇಯವಾದ ಪುರುಷನಿಂದ ರಚಿತವಾದ ವಾಕ್ಯಗಳಲ್ಲಿ ದೋಷ ಇರ್ತದೆ. ಈಗ ನಾನು ಮಾತನಾಡಬೇಕಾದಾಗ ತಪ್ಪುವಾಗಿ ಮಾತನಾಡಬಹುದು, ತೊದಲಬಹುದು, ಹೇಳಬಾರದ ವಿಷಯಗಳನ್ನು ಹೇಳಬಹುದು, ಅಥವಾ ನೆನಪಕ್ಕೆ ಬಂದಿಲ್ಲ ಸ್ವಲ್ಪ ವಿಚಾರ ಮಾಡಿ ಹೇಳಬಹುದು, ಅಥವಾ ಹೇಳಬೇಕಾದಾಗ ಅಬದ್ಧವಾಗಿ ಮಾತನಾಡಬಹುದು. ಇದೆಲ್ಲ ಯಾಕೆ? ನಾನು ಅಂತ ಇದ್ದಿದ್ದಕ್ಕೆ, ಪುರುಷ ಇದ್ದಿದ್ದಕ್ಕಾಗಿ
ಪುರುಷನಲ್ಲಿ ಇದ್ದ ಕೃತವಾದ ದೋಷಗಳು ವಾಕ್ಯದಲ್ಲಿ ಬರ್ತದೆ, ಹೌದಲ್ಲ? ಯಾವ ಪುರುಷನೇ ಇಲ್ಲ ಅಂತಹದ್ದು ಯಾವುದೋ ಅಪೌರುಷೇಯವಾದ ವೇದ, ಪುರುಷ ರಚಿತವಾಗದೇ ಇದ್ದದ್ದು ವೇದ. ಅಂಥ ಅಪೌರುಷೇಯವಾದ ವೇದ, ಆ ವೇದದಲ್ಲಿ ಯಾವ ದೋಷಗಳಿಲ್ಲ, ದೇವರ ಸರ್ವೋತ್ತಮತ್ವವೇ ಇದೆ. ಆ ವೇದವನ್ನೇ ನಾವು ಪಠನೆ ಮಾಡಬೇಕು. ವೇದಾಧಿಕ್ಯಂ ಶೈವಶಾಸ್ತ್ರಾಣಿ ಚಾಹುರ್ ವೇದೋಚ್ಚಿತಾನಾಂ ಬಹುಲಾಂಚ ನಿಂದಾಂ. ಇನ್ನು ಎಲ್ಲ ಬೇರೆ ಬೇರೆ ಮತೀಯರಿದ್ದಾರೆ. ಆ ಎಲ್ಲ ಮತೀಯರ ಮತಗಳಲ್ಲಿಯೂ ಕೂಡ ಏನು ವೇದಗಳನ್ನು ಅನುಸರಿಸ್ತಾರೋ ಆ ಎಲ್ಲ ವೇದಗಳು ದೇವರನ್ನೇ ಪ್ರತಿಪಾದನೆ ಮಾಡುತ್ತದೆ. ಅವರು ತಪ್ಪು ತಿಳಿದು ಆಯಾ ಮತಾಚಾರಿಗಳು ಆಯಾ ಮತವನ್ನು ಸುಳ್ಳೇ ಹೇಳ್ತಾರೆ ಅಷ್ಟೇ ಅಂತ ಭೀಮಸೇನ ದೇವರು ಅತ್ಯಂತ ಕಡಾಖಂಡಿತವಾಗಿ ದೇವರ ಸರ್ವೋತ್ತಮತ್ವವನ್ನು ವಿಷ್ಣೋರಾಧಿಕ್ಯಂ ತಾನಿ ಶಾಸ್ತ್ರಾಣಿ ಚಾಹು ಶಿವಾದಿಭ್ಯ ಕುತ್ರಚಿನ್ನೇವ ಸವೇದೆ ವಿಷ್ಣೋತ್ಕೃಷ್ಣ ಕಥಿತೋ ಬೌದ್ಧಪೂರ್ವಂ. ಎಲ್ಲ ಆಗಮಗಳಲ್ಲಿಯೂ ದೇವರ ಸರ್ವೋತ್ತಮತ್ವವನ್ನು, ದೇವರ ಗುಣಗಳನ್ನೇ ಹೇಳುತ್ತದೆ ಹೊರತು ಬೇರೆದಲ್ಲ ಅಂತನ್ನೋದು ಅತ್ಯಂತ ಖಡಾಖಂಡಿತವಾಗಿ ಶ್ರೀಮದಾಚಾರ್ಯರು ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಲೋಕಾಯಿತಾಶ್ಚ ಕ್ವಚಿತ್ ಆಹುರೋಗ್ರಂ ವಿಷ್ಣು ಗುರುಂ ಸರ್ವವರಂ ಬೃಹಸ್ಪತೆ ಸರ್ವಾಗಮೇಶು ಪ್ರತಿತೋಥ ಏವ ವಿಷ್ಣು ಸಮಸ್ತಾಧಿಕ ಏವ ಮುಕ್ತಿದಃ. ಹಾಗಾಗಿ ಆ ಎಲ್ಲ ಆಗಮಗಳಿಂದ ಪ್ರತಿಪಾದ್ಯನಾದ ಭಗವಂತನನ್ನು ತಿಳಿದರೇನೆ ಸರ್ವಾಧಿಕನಾಗಿದ್ದಾನೆ, ಸಮಸ್ತರಿಂದಲೂ ಅಧಿಕನಾಗಿದ್ದಾನೆ, ಎಲ್ಲ ಜೀವರಾಶಿಗಳನ್ನು ಪ್ರೇರಣೆ ಮಾಡುತ್ತಾನೆ, ಎಲ್ಲ ಜೀವರಾಶಿಗಳಿಗೂ ನಿಯಾಮಕನಾಗಿದ್ದಾನೆ. ಯಾವಾಗ? ಎಲ್ಲ ಕಾಲಕ್ಕೂ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅಂತ ತಿಳಿದುಕೊಂಡ ವ್ಯಕ್ತಿಗೇನೆ ಮುಕ್ತಿ ಸಿಗ್ತದೆ ಅಂತ. ಮತ್ತು ವೇದವ್ಯಾಸ ದೇವರ ಸಿದ್ಧಾಂತವನ್ನು ಭೀಮಸೇನ ದೇವರು ಅಲ್ಲೆಲ್ಲಿ ಇದ್ದ ಎಲ್ಲ ಈ ಸ್ವಲ್ಪ ಇವನಿಗೆ ಜರಾಸಂಧನಿಗೆ ಅದೆಲ್ಲ ಇತ್ತು. ಆ ಜರಾಸಂಧನ ಏನು ಹಿಂಬಾಲಿಗರಿದ್ದರಲ್ಲ ಅವ್ರಿಗೂ ಎಲ್ಲ ಇತ್ತು. ಅದನ್ನೆಲ್ಲ ತಪ್ಪು ಕಲ್ಪನೆಗಳನ್ನು ಜರಾಸಂಧನ ಅತ್ಯಂತ ಮತ್ತು ಶಿಷ್ಯರಾದವರಿಗೆ ಅದು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಚೆ ಈಚೆ ಇದ್ದ ಜನ ಇತ್ತು, ಅವರಿಗೆ ಆ ತತ್ವಗಳನ್ನು. ಈಗ ಯುದ್ಧಕ್ಕೆ ಬಂದಾಗ ವಾಗ್ಯುದ್ಧವನ್ನು ಮಾಡುವ ಪ್ರಸಂಗ ಯಾಕೆ? ಕ್ಷತ್ರಿಯರಾದವರು ಭೀಮಸೇನ ದೇವರು ಮತ್ತು ಗದಾಪ್ರಹಾರವನ್ನು ಮಾಡಿ ಅವರನ್ನು ಸೋಲಿಸಿ ಕಳಿಸಿಬಿಡ್ಬೇಕಾಯಿತು. ಕಾಲಿಯ ಸ್ವಯಂವರ ಪ್ರಸಂಗ, ಕಾಲಿಯ ಸ್ವಯಂವರ ಪ್ರಸಂಗ ಮಾಲಿ ಹಾಕಿದ್ದಾಳೆ. ಮುಂದೆ ಕೆಲಸ ಅವರು ಯುದ್ಧಕ್ಕೆ ಬಂದರು, ಅವರನ್ನು ಸೋಲಿಸಿ ಕಳಿಸಿಬಿಡ್ಬೇಕಾಯಿತು. ಅಷ್ಟೇ ಮಾಡಲಿಲ್ಲ. ಆ ಪ್ರಸಂಗದಲ್ಲಿ ಈ ಪ್ರಸಂಗವನ್ನು ತಂದು ದೇವರ ಸರ್ವೋತ್ತಮತ್ವವನ್ನು ಸ್ಥಾಪಿಸಿ, ವಾಯುದೇವರ ಜೀವೋತ್ತಮತ್ವವನ್ನು ಸ್ಥಾಪಿಸಿ, ದೇವರು ಮಾಡುವ ಉಪಕಾರವನ್ನು ತಿಳಿಸಿ ಶ್ರೀಮದಾಚಾರ್ಯರು ಅರ್ಥಾತ್ ಭೀಮಸೇನ ದೇವರು ತಮ್ಮ ಸಿದ್ಧಾಂತವನ್ನು ತಾವು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದನ್ನು ಪ್ರತಿನಿತ್ಯ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದರಂತೆ ಅವರ ರಾಜ್ಯದಲ್ಲಿ. ಕ್ಷತ್ರಿಯರಾದಾಗಲೂ ಭೀಮಸೇನ ದೇವರು ಬಂದ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ಕೇಳಲಿಕ್ಕೆ ಬಂದಾಗ ಜನರಿಗೆ ತಾವೇ ನಿಂತು ಖುದ್ದಾಗಿ ಅವರಿಗೆ ಆ ಸಮಸ್ಯೆ ಪರಿಹಾರ ಮಾಡಿ ಕನ್ವಿನ್ಸ್ ಮಾಡಿ ಕಳಿಸ್ತಾ ಇದ್ದರಂತೆ. ಹಾಗೆ ಹೀಗೆ ಅಲ್ಲ, ಇಷ್ಟು ಅದ್ಭುತವಾದ ಕೆಲಸವನ್ನು ಭೀಮಸೇನ ದೇವರು ಉಳಿದವರೆಲ್ಲ ಇನ್ನು ಮುಂದೆ ನಾಳೆ